ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನೋಡ್ರಿ ಸೌತೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಅದು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಸೌತೆಕಾಯಿ ಬಜ್ಜಿ ಆದರೆ ಮಾಡ್ಬೋದು, ಇಲ್ಲ ಅದರಿಂದ ಚಾಟ್ ಆದರೆ ಮಾಡ್ಬೋದು. ಅದು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿರಿ, ಸೌತೆಕಾಯಿ ಬಜ್ಜಿ ಮಾಡೋಕ್ಕೆ ನಾನು ಒಂದು ಸೌತೆಕಾಯಿ ತೆಳ್ಳಗೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ, ಸ್ಲೈಸ್ ಆಗಿ. ಹಾಗೆ ಜೀರಿಗೆ ತೊಗೊಂಡಿದ್ದೀನಿ, ಅಜ್ವಾನ್ ತೊಗೊಂಡಿದ್ದೀನಿ, ಒಂದು ಬಟ್ಲೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನೋಡಿರಿ, ಇಲ್ಲಿ ಸ್ಟಫಿಂಗೋಸ್ಕರ ಅದು ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ, ನಿಂಬೆಹಣ್ಣು ತೊಗೊಂಡಿದ್ದೀನಿ. ನೋಡಿರಿ, ಇವಾಗ ನೋಡಿರಿ ಒಂದು ಬಟ್ಲ ನಾನು ಒಂದು ಸೌತೆಕಾಯಿ ಹೆಚ್ಕೊಂಡಿದ್ದೆ, ಅದು ತೊಳೆದ್ಬಿಟ್ಟು ಒಂದು ಬಟ್ಟದಲ್ಲಿ ಹಾಕಿದ್ದೀನಿ. ನೋಡಿರಿ, ಅದಕ್ಕೆ ಸ್ವಲ್ಪ ಖಾರ, ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿರಿ, ಯಾಕಂದರೆ ಬಜ್ಜಿ ಮಾಡಿದ್ಮೇಲೆ ಅದು ಸೌತೆಕಾಯಿ ಒಳಗಡೆ ಫ್ರೈ ಆಗಿರ್ತೈತೆ, ಅದು ತಿಂದರೆ ಸಪ್ಪ ಇರ್ತೈತಲ್ವ. ಈ ಥರ ಸ್ವಲ್ಪ ಉಪ್ಪು, ಅರಿಶಿನ, ಖಾರ ಹಾಕಿ ಸ್ವಲ್ಪ ಕಲಸಿಟ್ಟು ಸ್ಟಫಿಂಗ್ ಮಾಡೋಕ್ಕೆ ಚೆನ್ನಾಗ್ತದೆ. ಕರೆದು ಕೂಡ ಚೆನ್ನಾಗಿರ್ತೈತೆ. ನೋಡಿ, ಈ ಥರ ಸ್ಟಫಿಂಗ್ ಮಾಡಿ ಇಟ್ಟಿದ್ದೀನಿ ಎಲ್ಲ. ಈಗ ನೋಡಿರಿ, ಒಂದು ಬಟ್ಲ ತಗೊಂಡಿದ್ದೀನಿ, ಒಂದು ಬಟ್ಲ ಕಡಲೆ ಹಿಟ್ಟು ಜರಡಿ ಮಾಡಿ ತೊಗೊಂಡಿದ್ದೀನಿ. ನೋಡಿರಿ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೋಡಿರಿ, ಒಂದು ಸ್ವಲ್ಪ ಜೀರಿಗೆ ಕುಟ್ಟಿ ತೊಗೊಂಡಿದ್ದೀನಿ. ನೋಡಿರಿ, ಒಂದು ಸ್ವಲ್ಪ ಅಜ್ವಾನ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಕರಿಬೇವು ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ, 3/4 ಸ್ಪೂನಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ. ನೋಡಿರಿ, ಒಂದು ಸ್ವಲ್ಪ ಪಿಂಚಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ, ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡ್ಬೇಕ್ರಿ. ಫಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಬೇಕ್ರಿ. ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಗಟ್ಟಿ ಆಗೋ ತನಕ ಕಲಿಸ್ಬೇಕು. ನೋಡಿರಿ, ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕ್ರಿ. ಒಂದೇ ಸರಿ ಭಾಳ ನೀರು ಹಾಕಿ ಕಲಿಸ್ಬಿಟ್ಟು ತೆಳ್ಳಗೆ ಆಗ್ತೈತೆ ರೀ. ಮತ್ತು ಅವಾಗೆಲ್ಲ ಹಿಟ್ಟು ಹಾಕು, ಮತ್ತು ಕಡಲೆ ಹಿಟ್ಟು ಹಾಕ್ಬೇಕು, ಅಕ್ಕಿ ಹಿಟ್ಟು ಹಾಕ್ಬೇಕು. ಅದಕ್ಕೆ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ಬೇಕು. ನೋಡಿರಿ, ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಬರಬೇಕು. ನೋಡಿ, ಮತ್ತೆ ಸ್ವಲ್ಪ ಗಟ್ಟಿ ಅನಿಸುತ್ತೆ, ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ನೋಡಿ, ಯಾರಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರೆ ಎಲ್ಲರಿಗೂ ಧನ್ಯವಾದಗಳು. ನೋಡಿ, ಹಿಂಗೆ ನೀರು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಫ್ಲಫಿ ಥರ ಬರ್ಬೇಕಂದ್ರೆ ನೀರು ಸ್ವಲ್ಪ ಕೈಯಿಂದ ಹಿಂಗೆ ಅನ್ನಂಗೆಲ್ಲ ಚೆನ್ನಾಗಿ ಬರುತ್ತೆ ರೀ. ನೋಡಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿರಿ, ಚೆನ್ನಾಗಿ ಕಲಿಸ್ಬೇಕ್ರಿ. ಆದಷ್ಟು ಚೆನ್ನಾಗಿ ಕಲಿಸ್ಬೇಕು, ಯಾವ ಗಂಟು ಇಲ್ದಂಗೆ ಈ ಥರ ಗಟ್ಟಿಯಾಗಿ ಕಲ್ಸ್ಕೊಬೇಕು. ನೋಡಿ, ಸೌತೆಕಾಯಿ ಕಲಸಿಕ್ಕಿದ್ನಲ್ವ, ಈಗ ಅದನ್ನು ಒಂದೊಂದೇ ತೊಗೊಂಡು ಹಿಟ್ಟನ್ನೆಲ್ಲ ಅದ್ದಿ ಬಿಡ್ಬೇಕು. ನೋಡಿರಿ, ಮೀಡಿಯಮ್ ಫ್ಲೇಮಲ್ಲಿ ಇರ್ಬೇಕು. ನೋಡಿರಿ, ಆದಷ್ಟು ಲೋ ಹೈ ಟು ಮೀಡಿಯಮ್ ಇದ್ದರೆ ಸಾಕ್ರಿ, ಫುಲ್ ಲೋ ಏನು ಬೇಡ. ಇದಕ್ಕೆ ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಹಾಕ್ಕೊಂಡು ಇದನ್ನು ಬಜ್ಜಿ ಮಾಡ್ಕೊಬೇಕು. ನೋಡಿ, ಹಂಗಂದ್ರೆ ಉಬ್ಬಿ ಚೆನ್ನಾಗಿ ಬರ್ತಾವ್ರಿ ಬಜ್ಜಿ. ಮಾತ್ರ ತುಂಬಾ ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ, ಮೇಲೆ ಕ್ರಿಸ್ಪಿ, ಒಳಗಡೆ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬರ್ತಾವ್ರಿ. ನೋಡಿ, ಎರಡು ಕಡೆನೂ ಬೆಂದಿದ್ದಾವ್ರಿ. ಒಂದೊಂದೇ ತೆಗಿತಾಯಿದ್ದೀನಿ. ನೋಡಿ, ಈ ಥರ ಬಂದಿದೆ. ನೋಡಿರಿ, ತುಂಬಾ ಚೆನ್ನಾಗಿ ಉಬ್ಬಿ ಬರ್ತಾವೆ. ನೋಡಿರಿ, ಈ ಥರ ಬಂದಿದೆ. ನೋಡಿ, ತುಂಬಾ ಟೇಸ್ಟಾಗಿ ಇರ್ತಾವೆ. ನೋಡಿರಿ, ಮತ್ತು ಇನ್ನೊಂದು ಬ್ಯಾಚ್ ಕೂಡ ಹಾಕ್ತಾಯಿದ್ದೀನಿ. ನೋಡಿರಿ, ನಿಧಾನವಾಗಿ ಒಂದೊಂದೇ ಅದ್ದಿ ಹಿಟ್ಟಿನಲ್ಲಿ ಹಾಕ್ತಾಯಿದ್ದೀನಿ. ನೋಡಿರಿ, ಸೌತೆಕಾಯಿ ಬಜ್ಜಿ ನೋಡಿರಿ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದರೂ ಮಾಡ್ಬೋದು, ಮಧ್ಯಾಹ್ನ ಊಟಕ್ಕಾದ್ರೂ ಮಾಡ್ಬೋದು. ಇಲ್ಲಿ ಯಾರಾದರೂ ಗೆಸ್ಟ್ ಬಂದಾರಂದ್ರೆ ಕೂಡ ತುಂಬ ಈಸಿ ಮಾಡೋದು ಕೂಡ. ಆದಷ್ಟು ಬೇಗ ಸೌತೆಕಾಯಿ ಅಂತ ಇದ್ದೇ ಇರ್ತೈತಲ್ವ ಮನೆಯಾಗ, ಅವಾಗ ಕೂಡ ಬೇಗ ಬಂದ ತಕ್ಷಣ ಯಾರಾದರೂ ಗೆಸ್ಟ್ಗಳು ಮಾಡಿಕೊಡ್ಬೋದು. ಅಂದರೆ ಟೀ ಟೈಮ್ನ ಸಾಯಂಕಾಲ ಕೂಡ ಚಹಾ ಜೊತೆಗೆ ಈ ಥರ ಮಾಡ್ಕೊಂಡು ತಿಂದ್ರಂತ ತುಂಬಾ ಟೇಸ್ಟಾಗಿರ್ತಾವೆ. ನೋಡಿರಿ, ಮಕ್ಕಳು ಬಂದ ಸ್ಕೂಲಿಂದ ಬರ್ತಾರಲ್ರಿ, ಅವಾಗ ಕೂಡ ಬೇಕಾದ್ರೆ ಮಾಡಿ ಮಕ್ಳು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇಲ್ಲಿ ನೋಡಿರಿ, ಅಲ್ಲಿ ಹಾಕಿನ ಮತ್ತೆ ರಿಟರ್ನ್ ತಿರ್ಗಿಸಿ ಹಾಕ್ತಾಯಿದ್ದೀನಿ. ನೋಡಿರಿ, ಒಂದು ಸೈಡಲ್ಲೇ ಬೆಂದವ್ರಿ, ನೆಕ್ಸ್ಟ್ ಕೂಡ ಟರ್ನ್ ಮಾಡ್ತಾಯಿದ್ದೀನಿ. ನೋಡಿ, ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಬೇಕ್ರಿ. ಇವನ್ನ ಆ ಕಡೆ ಈ ಕಡೆ ತಿರುಗಿಸ್ಕಾಡ್ಕೊಂತ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾವ್ರಿ. ಮೇಲ್ಗಡೆ ಒಳಗಡೆ ಮತ್ತು ಸಾಫ್ಟಾಗಿ ತುಂಬ ಟೇಸ್ಟಾಗಿರ್ತಾವ್ರಿ. ಯಾಕಂದರೆ ಉಪ್ಪು, ಅರಿಶಿನ, ಖಾರ ಹಾಕಿವಿ. ಅದು ಸೌತೆಕಾಯಿ ಕೂಡ ಉಪ್ಪು ಖಾರ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರ್ತಾವ್ರಿ. ತಿಂದ್ರೆ ಅಂತ ಮಾತ್ರ ತುಂಬ ಚೆನ್ನಾಗಿರ್ತವೆ. ನೋಡಿರಿ, ಅದನ್ನು ಆಯ್ತು. ಇವೆಲ್ಲ ತೆಗಿತಾಯಿದ್ದೀನಿ. ನೋಡಿರಿ, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ನೋಡಿರಿ, ಅಲ್ಲೇ ಬಜ್ಜಿ ಈ ಥರ ಬರ್ಬೇಕ್ರಿ. ಈಗ ಒಂದೊಂದೇ ತೆಗಿತಾಯಿದ್ದೀನಿ. ನೋಡಿ, ತುಂಬಾ ಟೇಸ್ಟ್ ಇರ್ತದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದ ನೋಡಿ ನೀವೇ. ಈ ಸ್ವಲ್ಪ ಮಳೆ ಇರೋದ್ರಿಂದ, ಸ್ವಲ್ಪ ಚಳಿ ಇರೋದ್ರಿಂದ ಕೂಡ ಇವು ಸ್ವಲ್ಪ ಚೆನ್ನಾಗಿ ತಿಂದರೆ ಭಾರಿ ಟೇಸ್ಟ್ ಇರ್ತದೆ. ನೋಡಿ, ಈ ಥರ ಮಾಡ್ಕೊಂಡು ತಿಂದೆ. ನೋಡಿರಿ, ಸ್ವಲ್ಪ ಹಂಗೆ ಒಂದು 2-3 ಇನ್ನೂ ಸ್ವಲ್ಪ ಹಿಟ್ಟು ಉಳಿದಿತ್ತು ರೀ. ಬರೀ ಆ ಮೆಣ್ಸಿಕಾಯಿ ಕರಿಯೋದು ಏನು ಅಂತಂದೇಳಿ ಈ ಥರ ಅದ್ದಿ ಹಾಕ್ತಾಯಿದ್ದೀನಿ. ಇವು ಕೂಡ ಬರೀ ಮಿರ್ಚಿ ಹುರ್ಕೊಂಡು ತಿನ್ನೋ ಬದಲು ಈ ಥರ ಸ್ವಲ್ಪ ಹಿಟ್ಟಿನಲ್ಲೇ ಅದ್ದಿ ಹಾಕಿದರೆ ಇವು ಕೂಡ ಬಜ್ಜಿ ಜೊತೆ ತಿಂದರೆ ತುಂಬ ಟೇಸ್ಟಾಗಿರ್ತಾರೆ. ಅದಕ್ಕೆ ನಾನು ಈ ಥರ ಬರೀ ಮಿರ್ಚಿ ಹುರಿಯೋಕ್ಕಿಂತ ಸ್ವಲ್ಪ ಹಿಟ್ಟು ಅದ್ದಿ ಹಾಕೋಣಂತೇಳಿ ಈ ಥರ ಹುರಿತಾ ಇದ್ದೀನಿ. ನೋಡಿರಿ, ಇದು ಕೂಡ ಸ್ವಲ್ಪ ಮಿರ್ಚಿ ಥರ ಬಜ್ಜಿ ಹಾಕ್ಕೊಂತೀವಲ್ಲ ಆ ಥರ ಹಾಕ್ಕೊಂಡು ತೆಕ್ಕಂತಾಯಿದ್ದೀನಿ. ನೋಡಿ, ಇವು ಕೂಡ ತುಂಬ ಚೆನ್ನಾಗಿರ್ತಾವೆ ರೀ. ಬರೀ ಉಪ್ಪು ಹಾಕೊಂಡು ಹುರ್ಕೊಳಕ್ಕಿಂತ ಈ ಥರ ಹಿಟ್ಟು ಉಳಿದಿರ್ತಲ್ಲ, ಸ್ವಲ್ಪ ಬಜ್ಜಿ ಜೊತೆ ತಿಂದರೆ ಚೆನ್ನಾಗಿರ್ತೈತೆ ಅಂತೇಳಿ ನಾನು ಈ ಥರ ಹುರ್ಕೊಂಡು ತಗೊಂಡಿದ್ದೀನಿ. ನೋಡಿ, ಸೌತೆಕಾಯಿ ಬಜ್ಜಿ ಅಂತ ರೆಡಿ ಆದವ್ರು. ಇವಾಗ ನಾನೊಂದು ಚಾಟ್ಸ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಇವಾಗ ನೋಡಿ, ಈ ಥರ ಕ್ಯಾರೆಟು, ಉಳ್ಳಾಗಡ್ಡಿ, ಕೊತ್ತಂಬರಿ, ಸ್ವಲ್ಪ ನಿಂಬೆಹಣ್ಣು ಇತ್ತಲ್ವ, ಸ್ವಲ್ಪ ನಿಂಬೆಹಣ್ಣು ಹಾಕಿ ಎಲ್ಲ ಕಲಿಸ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ರೀ. ನೋಡಿ, ಒಂದು ಬಜ್ಜಿನ ಸ್ವಲ್ಪ ಲೈಟಾಗಿ ಮೇಲೆ ಕಟ್ ಮಾಡ್ಬೇಕು. ಇಲ್ಲ ಬೆರಳಿನಿಂದಾದರೆ ಹಿಂಗಂದ್ರೆ ಓಪನ್ ಆಗ್ತೈತೆ ರೀ ಅದು ಬಜ್ಜಿ. ಅದರಲ್ಲಿ ಈ ಸ್ಟಫಿಂಗ್ ತುಂಬಬೇಕು. ನೋಡಿರಿ, ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ತಿನ್ನೋ ಕೂಡ ಅಷ್ಟೇ ಟೇಸ್ಟಾಗಿರ್ತದೆ. ನೋಡಿರಿ, ಈ ಥರ ಸ್ಟಫಿಂಗ್ ಮೇಲ್ಗಡೆ ತುಂಬಕ್ರಿ. ನೋಡಿ, ಈ ಥರ ಮೇಲೆ ಸ್ವಲ್ಪ ಹಿಂಗೆ ಲೈನ್ ಕಟ್ ಮಾಡಿದ್ರೆ ಆಯ್ತು ರೀ.
ನೈಫಿಂದಾದರೂ ಕಟ್ ಮಾಡಿ, ಇಲ್ಲ ಸ್ವಲ್ಪ ಬೆರಳಿಂದ ಹಿಂಗೆ ಅಂದ್ರೂ ಕಟ್ ಆಗುತ್ತೆ ರೀ. ಯಾಕಂದರೆ ಕ್ರಿಸ್ಪಿಯಾಗಿ ಬೆಂದಿರ್ತಾವಲ್ವ ಬಜ್ಜಿ. ನೋಡಿ ಈ ಥರ ಕಟ್ ಮಾಡಿ ಮೇಲೆ ಸ್ಟಫಿಂಗ್ ತುಂಬಿ ಈ ಥರ ತಿಂದ್ರಂತೂ ಭಾರಿ ಚೆನ್ನಾಗಿರ್ತಾವೆ ನೋಡಿರಿ. ನೋಡಿ ಈ ಥರ ತುಂಬಬೇಕು ನೋಡಿರಿ. ಮಕ್ಕಳಂತ ಇಷ್ಟಪಟ್ಟು ತಿಂತಾರೆ. ಇದ್ರ ಮೇಲೆ ಬೇಕಾದ್ರೆ ಸೇವ್ ಹಾಕೊಬೋದು, ಇಲ್ಲ ಸಾಸ್ ಜೊತೆಗೆ ಅಂತ ತಿಂದ್ರಂತ ಇನ್ನೂ ಟೇಸ್ಟಾಗಿರ್ತೈತೆ ರೀ. ನಾನು ಸಾಸ್ ಏನು ಹಾಕಿಲ್ರಿ, ನೀವು ಬೇಕಾದ್ರೆ ಸಾಸ್ ಹಾಕೊಬೋದು, ಇಲ್ಲ ಟೊಮೆಟೊ ಕೆಚಪ್ ಜೊತೆ ತಿಂದ್ರಂತ ಇನ್ನೂ ಟೇಸ್ಟಾಗಿರ್ತೈತೆ. ನಾನು ಹಿಂಗೆ ಸಿಂಪಲಾಗಿ ತೋರಿಸ್ತಾಯಿದ್ದೀನಿ ನೋಡಿರಿ. ಈ ಥರ ಚಾಟ್ಸ್ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ರೀ. ಬರೀ ಬಜ್ಜಿ ತಿಂದರೆ ಎಷ್ಟು ಟೇಸ್ಟ್ ಇರ್ತೈತಿ, ಇದನ್ನು ಕೂಡ ಜೊತೆಗೆ ಈ ಥರ ಕಲಸಿ ಕೊಟ್ಟರೆ ಮಕ್ಕಳು ತುಂಬ ಅಂದರೆ ತುಂಬಾ ಖುಷಿಯಿಂದ ತಿಂತಾರೆ ರೀ. ನೋಡಿ ಈ ಥರ ಸೌತೆಕಾಯಿ ಬಜ್ಜಿ ಮತ್ತು ಚಾಟ್ಸ್ ಕೂಡ ನಿಮ್ಗೆ ಒಂದರಲ್ಲಿ ತೋರಿಸಿದ್ದೀನಿ ರೀ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.